ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾನು ದಿವ್ಯಾ. ಇವತ್ತು ಒಂದೊಳ್ಳೆ ಸೈಡ್ ಡಿಶ್ ಅಥವಾ ಒಂದೊಳ್ಳೆ ಸಂಜೆಯ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಚಿಕನ್ ಕಟ್ಲೆಟ್ ಅಥವಾ ಚಿಕನ್ ನಗೆಟ್ಸ್ ಅಂತಲೂ ಕೂಡ ಕರೀತಾರೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನೀವೇ ಹೇಳ್ತೀರಾ. ಮಾಡೋದು ಕೂಡ ತುಂಬಾ ಈಸಿ. ಮನೆಯಲ್ಲಿರುವಂಥ ಪದಾರ್ಥಗಳನ್ನೇ ಬಳಸಿ ಮಾಡೋವಂಥದ್ದು. ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು 200 ಗ್ರಾಮ್ಸಷ್ಟು ನಾನು ಚಿಕನನ್ನು ತೊಗೊಂಡಿದ್ದೀನಿ. ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು, ಒಂದು ಹಾಫ್ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ಹಾಫ್ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಹಾಫ್ ಟೀ ಸ್ಪೂನಷ್ಟು ಕೊರಿಯಂಡರ್ ಪೌಡರ್ ಹಾಗೂ ಹಾಫ್ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೇಯೋದಕ್ಕೆ ಇಟ್ಕೊಳ್ಳಿ. ಇದಕ್ಕೇನು ನಾನು ಎಣ್ಣೆನ ಮಿಕ್ಸ್ ಮಾಡಿಲ್ಲ. ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊಳ್ಳಿ. ಚಿಕನ್ ಸ್ಮೂತ್ ಆಗೋವರೆಗೂ ಬೇಯಿಸ್ಕೊಳ್ಳಿ ಚೆನ್ನಾಗಿ. ಇದು ಕುಕ್ ಆಗೋದ್ರೊಳಗೆ ಒಂದು ಕುಕ್ಕರ್ನಲ್ಲಿ 2 ಆಲೂಗೆಡ್ಡೆನ ನಾನು ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ವಾ, ಚಿಕನ್ ಈ ಪ್ರಮಾಣದಲ್ಲಿ ಬೆಂದಿರಬೇಕು. ಒಂದು ಸ್ಪೂನಿಂದ ನಾವು ಈ ರೀತಿ ಡಿವೈಡ್ ಮಾಡಿದರೆ ಅದು ಚೆನ್ನಾಗಿ ಉದ್ರುದ್ರಾಗಿ ಬರ್ತಿರಬೇಕು. ಅದು ಸ್ವಲ್ಪ ಕೂಲ್ ಆದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ತರ್ತರಿಯಾಗಿ ರುಬ್ಕೊಳ್ಳಿ. ನೋಡ್ತಿದ್ದೀರಲ್ಲ, ಹೀಗಿರಬೇಕು ಚಿಕನ್. ಇಷ್ಟು ತರ್ತರಿಯಾಗಿ ಬ್ಲೆಂಡ್ ಆದರೆ ಸಾಕು. ನೆಕ್ಸ್ಟು ಒಂದು ದೊಡ್ಡ ಬೌಲ್ಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಳ್ಳೋಣ. ಮೊದಲು ಚಿಕನ್ ನಾವೇನು ಬ್ಲೆಂಡ್ ಮಾಡ್ಕೊಂಡಿದ್ವಲ್ಲ ಅದು, ಹಾಗೆ ಪೊಟ್ಯಾಟೋನ ಬೇಯಿಸ್ಕೊಂಡಿದ್ವಲ್ವ ಆಲೂಗಡ್ಡೆ, ಅದನ್ನು ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಹಾಫ್ ಕಪ್ಪಷ್ಟು ಕ್ಯಾರೆಟ್ ಚಾಪ್ ಮಾಡಿರೋದು, ಹಾಫ್ ಕಪ್ಪಷ್ಟು ಕೊರಿಯಂಡರ್ ಲೀವ್ಸ್, ಹಾಗೆ ಹಾಫ್ ಕಪ್ಪಷ್ಟು ಅಥವಾ ಒಂದು ಬೌಲ್ ಚಾಪ್ ಮಾಡಿರುವಂತಹ ಆನಿಯನ್, ಹಾಗೆ ಹಾಫ್ ಟೀ ಸ್ಪೂನ್ ಧನಿಯಾ ಪುಡಿ ಹಾಗೂ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಹಾಫ್ ಟೀ ಸ್ಪೂನ್. ನೆಕ್ಸ್ಟ್ ಒಂದು 1/4 ಟೀ ಸ್ಪೂನ್ ಅಥವಾ ಹಾಫಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಹಾಗೆ 1 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೆ ಕಾರ್ನ್ಫ್ಲೋರ್ 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಮೊದಲು ಉಪ್ಪು ಹಾಕ್ಕೊಂಡಿದ್ರಿ, ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಫೈನಲಾಗಿ ಒಂದು ಟೀ ಸ್ಪೂನಷ್ಟು ಚಿಕನ್ ಮಸಾಲ. ಇದಿಷ್ಟನ್ನು ಹಾಕಿಬಿಟ್ಟು ಕೈಯಿಂದನೇ ನಾವು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ಮೂತಾಗಿ ಒಂದು ಹಿಟ್ಟಿನ ರೂಪಕ್ಕೆ ಬರುತ್ತೆ. ಯಾವುದೇ ರೀತಿ ನೀರನ್ನು ಮಿಕ್ಸ್ ಮಾಡಬೇಡಿ, ಅವಶ್ಯಕತೆ ಇಲ್ಲ. ನೋಡ್ತಿದ್ದೀರಲ್ವ, ಇದೇ ರೀತಿ ಬರುತ್ತೆ ಅದು. ಯಾಕಂದರೆ ಆಲೂಗೆಡ್ಡೆ ಕೂಡ ಬೇಯಿಸಿರೋವಂಥದ್ದು, ಚಿಕನ್ ಬೇಯಿಸಿರೋವಂಥದ್ದು, ಸೊ ತರಕಾರಿಗಳ ನೀರೆಲ್ಲ ಬಿಟ್ಟು ಈ ರೀತಿ ಹಿಟ್ಟಿನ ರೂಪಕ್ಕೆ ಬರುತ್ತೆ. ನೆಕ್ಸ್ಟ್ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ತೊಗೊಂಡು ನಾನು ಓವೆಲ್ ಶೇಪ್ನಲ್ಲಿ ನಗೆಟ್ಸ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಕಟ್ಲೆಟ್ ಟೈಪ್ ಮಾಡ್ಕೊತಾ ಇದ್ದೀನಿ. ನಿಮಗೆ ರೌಂಡ್ ಬೇಕಾದರೆ ರೌಂಡ್, ನಿಮಗೆ ಇಷ್ಟವಾಗಿರುವಂಥ ಶೇಪ್ನಲ್ಲಿ ನೀವು ಮಾಡ್ಕೊಂಡು ಕಟ್ಲೆಟ್ಸ್ ಎಲ್ಲ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಕೋಟಿಂಗನ್ನು ನಾನು ಇವಾಗ ಪ್ರಿಪೇರ್ ಮಾಡ್ಕೋಬೇಕು. ಅದಕ್ಕೆ ಮೊದಲನೇ ಕೋಟಿಂಗಿಗೆ ಒಂದು ಮೊಟ್ಟೆನ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಒಂದು 1/4 ಟೀ ಸ್ಪೂನಷ್ಟು ಅನ್ಬೋದು, ಅದು ಜಾಸ್ತಿನೇ. ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಫೈನಲ್ ಕೋಟಿಂಗಿಗೆ ನಾವು ಬ್ರೆಡ್ ಸ್ಲೈಸ್ನ ತೊಗೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀರು ಹಾಕ್ದೇನೆ ಪುಡಿ ಪುಡಿಯಾಗಿ ಈ ರೀತಿ ಬ್ರೆಡ್ ಕ್ರಮ್ಸ್ ಆಗಿ ನಿಮಗೆ ಸಿಗುತ್ತೆ. ಅದನ್ನು ಫೈನಲ್ ಕೋಟಿಂಗಾಗಿ ಬಳಸಬೇಕು. ನೆಕ್ಸ್ಟ್ ಒಂದು ಪ್ಯಾನ್ಗೆ ಎಣ್ಣೆನ, ಅಂದರೆ ಡೀಪ್ ಫ್ರೈ ಮಾಡೋದ್ರಿಂದ ಪೂರ್ತಿ ಜಾಸ್ತಿ ಕರಿಯೋ ರೇಂಜಿಗೆ ಎಣ್ಣೆ ಬೇಡ, ಹಾಫಷ್ಟು ಒಂದು ಚಿಕನ್ ತವಾ ಫ್ರೈ ಎಲ್ಲ ಮಾಡ್ತೀವಲ್ವ, ಸೊ ಅಷ್ಟು ಎಣ್ಣೆ ಸಾಕು. ನೆಕ್ಸ್ಟ್ ಇವಾಗ ಮಾಡ್ಕೊಂಡಿರುವಂತಹ ಕಟ್ಲೆಟ್ಸ್ನ ಮೊದಲನೇದಾಗಿ ಈ ಮೊಟ್ಟೆದು ಏನು ಮಿಕ್ಸ್ ಮಾಡ್ಕೊಂಡಿದ್ದೆ ಅಲ್ವಾ, ಅದರಲ್ಲಿ ಡಿಪ್ ಮಾಡಬೇಕು. ಈ ರೀತಿ ನೋಡ್ತಿದ್ದೀರಲ್ವ. ನೆಕ್ಸ್ಟ್ ಬ್ರೆಡ್ ಕ್ರಮ್ಸ್ನಲ್ಲಿ ಈ ರೀತಿ ಹೊರಳಿಸ್ಬೇಕು. ಸೊ ಇದೆರಡರ ಕೋಟಿಂಗಿನ ನಂತರ ನೀವು ನೋಡ್ತಿದ್ದೀರಲ್ವ, ಈ ರೀತಿಯೇ ಕೋಟಿಂಗ್ ಬರಬೇಕು. ಅತಿಯಾಗಿ ಪ್ರೆಸ್ ಮಾಡಬೇಡಿ, ಜಸ್ಟ್ ಕೋಟಿಂಗ್ ಮಾಡಿ ಅಷ್ಟೇ ಎರಡೂ ಈ ರೀತಿ. ನೆಕ್ಸ್ಟ್ ಕಾದಿರುವಂಥ ಎಣ್ಣೆಗೆ 1 by 1 ಬಿಡ್ತಾ ಹೋಗಿ. ಫ್ಲೇಮ್ನ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮ್ನಲ್ಲಿ ಇಟ್ಕೋಬೇಡಿ. ಯಾಕಂದರೆ ಮೇಲ್ಗಡೆ ಬ್ರೆಡ್ ಕ್ರಮ್ಸ್ ನಾವು ಕೋಟಿಂಗ್ ಮಾಡಿರ್ತೀವಲ್ವ, ಅದು ಫುಲ್ಲು ಹೊತ್ತಿದಂಗೆ ಆಗಿಬಿಡುತ್ತೆ. ಕಲರ್ ಕೂಡ ಚೆನ್ನಾಗಿರೋದಿಲ್ಲ ಆ್ಯಂಡ್ ಒಳಗಡೆ ಚೆನ್ನಾಗಿ ಬೆಂದಿರೋದಿಲ್ಲ, ತರಕಾರಿಗಳನ್ನೆಲ್ಲ ಹಾಕಿರ್ತೀವಲ್ವ. ಸೇಮ್ ಪ್ರೊಸೀಜರ್, ಅದೇ ಥರನೇ ಡಿಪ್ ಮಾಡಿ ಕೋಟಿಂಗ್ ಮಾಡಿ ನೀವು ಎಣ್ಣೆಯಲ್ಲಿ ಎಲ್ಲದನ್ನು ಕೂಡ ಡೀಪ್ ಫ್ರೈ ಮಾಡ್ಕೊಳ್ಳಿ. ಟೇಸ್ಟ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನನ್ನ ಮಕ್ಕಳಿಗಂತೂ ಸ್ಪೆಷಲಿ ತುಂಬಾ ಇಷ್ಟ ಆಯಿತು. ಸಾಸ್ ಅಥವಾ ಕೆಚಪ್ ಮನೆಯಲ್ಲಿದ್ದರೆ ಅದ್ರ ಒಟ್ಟಿಗೆ ತಿನ್ನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.